ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಎಗ್ ನೂಡಲ್ಸ್ ಹೇಗೆ ಮಾಡೋದನ್ನು ನೋಡೋಣ. ಬೇಕಾಗಿರೋ ಸಾಮಗ್ರಿಗಳು: ನೂಡಲ್ಸ್, ಚಾಪ್ ಮಾಡ್ಕೊಂಡಿರೋ ಆನಿಯನ್, ಕೊತ್ತಂಬರಿ, ಪುದೀನ, ಮಸಾಲೆಗೆ ಬೇಕಾಗಿರೋದು ಬೆಳ್ಳುಳ್ಳಿ, ಶುಂಠಿ, ಮೆಣಸಿನ್ಕಾಯಿ, ಪೆಪ್ಪರ್ಕಾರ್ನ್ ಒಂದು ಸ್ವಲ್ಪ, ಮತ್ತು ಎಗ್ಗು. ಇದು ಮೇಯ್ನಾಗಿ ಬೇಕಾಗಿರೋ ಅಂಥದ್ದು. ಇದನ್ನು ಕುಟ್ಟಿ ಪುಡಿ ಮಾಡಿಕೊಂಡು ಯೂಸ್ ಮಾಡಬೇಕು. ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ, ತುಂಬಾ ಡಿಫ್ರೆನ್ಸ್ ಬರುತ್ತೆ. ಈಗ ಒಂದು ಪಾತ್ರೆಯಲ್ಲಿ ನೀರಿಟ್ಟು ಅದನ್ನು ಕುದಿಯೋಕೆ ಬಿಡಬೇಕು. ಉಪ್ಪು ಮತ್ತು ಎಣ್ಣೆ ಹಾಕಿ ಕುದಿಯೋಕೆ ಇಡೋಣ. ಎಣ್ಣೆ ಹಾಕ್ತಾಯಿದ್ದೀನಿ. ಸೊ ಕುದ್ದಿದ ಮೇಲೇ ನೂಡಲ್ಸ್ ಹಾಕಬೇಕು. ನೀವು ಯಾವ ಥರ ನೂಡಲ್ಸ್ ಬೇಕಾದರೂ ಯೂಸ್ ಮಾಡ್ಬೋದು. ಇದನ್ನು ನೀವು ಸಣ್ಣದಾಗಿ ಚಾಪ್ ಮಾಡಿಕೊಂಡು ಮಾಡಿದ್ರೆ ಬೇಗ ಪುಡಿ ಆಗುತ್ತೆ. ಈಗ ನೀರು ಕಾದಿದೆ, ಅದಕ್ಕೆ ನೂಡಲ್ಸ್ ಹಾಕೋಣ. ಒಂದು 4 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗಿರ್ತದೆ. ಇದು ಬೇಯೋ ತನಕ ನಾವು ಮಸಾಲೆನ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಈ ಥರ ಕುಟ್ಟಿ ಪುಡಿ ಮಾಡಿಕೊಂಡು ಸೆಕೆಂಡ್ ರೌಂಡ್ ಮಾಡಬೇಕಾದ್ರೆ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕಿ ಕುಟ್ಟಿ ಪುಡಿ ಮಾಡ್ಕೊಳ್ಳೋಣ. ಪುಡಿ ಅಂತ ಹೇಳೋಕ್ಕಾಗಲ್ಲ, ಬಟ್ ಪೇಸ್ಟ್ ಥರ ಬರುತ್ತೆ. ಇದು ರೆಡಿ ಆಯಿತು. ಇದನ್ನು ಪಕ್ಕಕ್ಕಿಟ್ಟು ನೂಡಲ್ಸ್ ಇನ್ನೇನು ಬಾಯ್ಲ್ ಆಗಿದೆ, ಆಗ್ತಾಯಿದೆ. ಸೊ ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಅದಕ್ಕೆ ಎಗ್ನ ಫಸ್ಟ್ ಫ್ರೈ ಮಾಡಿ ಇಟ್ಕೊಳ್ಬೇಕು. ಇದನ್ನು ಆದಷ್ಟು ಲೋ ಫ್ಲೇಮಲ್ಲೇ ಮಾಡಬೇಕು. ನಿಮಗೆ ಎಷ್ಟು ಎಗ್ಸ್ ಬೇಕೋ ಅಷ್ಟು ಮೊಟ್ಟೆಗಳನ್ನ ಹಾಕಿ ಅದರ ಮೇಲೆ ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡ್ರನ್ನು ಹಾಕಿ ಎಗ್ ಫ್ರೈ ಮಾಡಿ ಸೈಡಲ್ಲಿ ಎತ್ತಿಟ್ಕೊಳ್ಳಿ. ಇದು ಲಾಸ್ಟಲ್ಲಿ ನಾವು ಯೂಸ್ ಮಾಡ್ತೀವಿ. ಸೊ ಇದನ್ನು ಈಗ ಪೆಪ್ಪರ್ ಪೌಡ್ರ್ ಹಾಕ್ತಾಯಿದ್ದೀನಿ. ನಿಮಗೆ ಎಷ್ಟು ಪೆಪ್ಪರ್ ಆಗುತ್ತೆ ಸರಿಯಾಗುತ್ತೆ ಅನಿಸುತ್ತೋ ಅಷ್ಟು ಪೆಪ್ಪರ್ ಪೌಡ್ರ್ ಹಾಕಿ ಹೀಗೆ ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಪಕ್ಕದಲ್ಲಿ ಇಟ್ಕೊಳ್ಳಿ. ಈಗ ಇದನ್ನು ಸೈಡಲ್ಲಿ ತೆಗೆದಿಡ್ತಾಯಿದ್ದೀನಿ. ನೂಡಲ್ಸ್ ಬೆಂದಿದೆಯಾ ನೋಡ್ತಾ ಇದ್ದೀವಿ. ಬೆಂದಿದೆ. ಈಗ ಇದನ್ನು ಸ್ಟ್ರೈನ್ ಮಾಡ್ಕೊಬೇಕು. ಒಂದು ಈ ಥರ ಸ್ಟ್ರೈನರಲ್ಲಿ ಸ್ಟ್ರೈನ್ ಮಾಡಿಕೊಂಡು ನೀರು ಸ್ವಲ್ಪ ಎತ್ತಿಟ್ಕೊಳ್ಳಿ. ಅದನ್ನು ಸಹ ನಾವು ಯೂಸ್ ಮಾಡ್ತೀವಿ. ಈಗ ಅದೇ ಪಾತ್ರೆಗೆ ಎಣ್ಣೆ, ಈರುಳ್ಳಿ ಹಾಕಿ ಹಸಿ ವಾಸನೆ ಹೋಗೋ ತನಕ ಬೇಯಿಸ್ಕೊಳ್ಬೇಕು. ಈಗ ಕುಟ್ಟಿರೋ ಮಸಾಲೆನ ಒಂದು ಅರ್ಧ ಚಮಚ ಇಲ್ಲ ಅದಕ್ಕಿಂತ ಕಡಿಮೆ ಅಷ್ಟು ಹಾಕ್ತಿದ್ದೀನಿ. ಯಾಕಂದರೆ ಇದು ಮಕ್ಕಳಿಗೋಸ್ಕರ ಮಾಡ್ತಿರೋ ರೆಸಿಪಿ. ನೀವು ದೊಡ್ಡವರಿಗಾದರೆ ನೀವು ಖಾರ ನಿಮಗೆ ಎಷ್ಟು ಅಡ್ಜಸ್ಟ್ ಮಾಡಿಕೊಂಡು ನೀವು ಹಾಕ್ಕೊಳ್ಬೋದು. ಇದು ಕೂಡ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ಕೊಬೇಕು. ಫ್ರೈ ಆದ ನಂತರ ಒಂದು ಸ್ವಲ್ಪ ಸೋಯಾ ಸಾಸು ಮತ್ತು ವೆನಿಗರ್ ಹಾಕ್ತೀನಿ. ಮಕ್ಕಳಿಗಾಗಿರೋದ್ರಿಂದ ಒಂದು ಕಾಲು ಚಮಚ ಹಾಕ್ತಿದ್ದೀನಿ. ಇದ್ರ ಜೊತೆಗೆ ಟೊಮೆಟೊ ಸಾಸ್ ಸಹ ಹಾಕ್ಬೋದು. ಇವತ್ತು ಅವೈಲೇಬಲ್ ಇರಲಿಲ್ಲ, ಹಾಗೆ ನಾನು ಟೊಮೆಟೊ ಸಾಸ್ ಹಾಕ್ತಿಲ್ಲ. ಇದು ಹೋಮ್ ಮೇಡ್ ಮ್ಯಾಗಿ ಮಸಾಲ. ಇದನ್ನು ಸಹ ಹಾಕಿ ಸ್ವಲ್ಪ ಕಲಿಸ್ಕೊಳ್ಬೇಕು. ಕಲಿಸ್ಕೊಂಡ್ಮೇಲೆ ಆಗಲೇ ಹೇಳಿದಾಗೆ ನೂಡಲ್ಸ್ದು ಬೇಯಿಸಿರೋ ನೀರನ್ನ ಇಲ್ಲಿ ಈ ಟೈಮಲ್ಲಿ ಯೂಸ್ ಮಾಡ್ತೀವಿ. ನೀವು ನೀರು ಹಾಕ್ಬಿಡಿ, ಈ ನೀರು ಯೂಸ್ ಮಾಡಿ. ಟೇಸ್ಟು ತುಂಬ ಡಿಫ್ರೆನ್ಸ್ ಬರುತ್ತೆ. ಇದು ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಕುದ್ದಿ ಗಟ್ಟಿ ಆದಮೇಲೆ ಟೇಸ್ಟ್ ನೋಡಿಕೊಂಡು ಉಪ್ಪು ಖಾರ ಏನಾದ್ರು ಬೇಕಾದರೆ ಅಡ್ಜಸ್ಟ್ ಮಾಡ್ಬೋದು. ಈಗ ಬೆಂದಿರೋ ನೂಡಲ್ಸ್ನ ಹಾಕಿ ಚೆನ್ನಾಗಿ ತಿರ್ಕೋಬೇಕು. ಈ ಥರ ಒಂದೇ ಒಂದು ಸೌಟಲ್ಲಿ ಆಗಲಿಲ್ಲ ಅಂದರೆ ಈ ಥರ ಫೋರ್ಕ್ ಇಟ್ಕೊಂಡು ಈ ಥರ ಕಲಸಿ ರೆಡಿ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಕೋಟ್ ಆಗಿದೆ ಅಂದಮೇಲೆ ಫ್ರೈ ಮಾಡಿರೋ ಎಗ್ನ ಮೇಲೆ ಹಾಕಿ ಅದರ ಮೇಲೆ ಕೊತ್ತಂಬರಿ ಹಾಕ್ಬೋದು, ಚಾಪ್ ಇಲ್ಲ ಸ್ಪ್ರಿಂಗ್ ಆನಿಯನ್ ಸಹ ಹಾಕಿ ಕಲಿಸ್ಕೊಳ್ಬೋದು.